ಬಾಂಡ್ ಹೇಳಿದ್ರು ಯಾವಾಗ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ನಮ್ಗೆ ಎಷ್ಟು ಆತ್ಮಬಲ ಇದೆ ಅಂತ ಹೇಳಿದ್ರೆ ನಾವೇನ್ ಮಾತು ಕೊಟ್ಟಿದ್ದೀವಿ ಆ ಮಾತನ್ನ ನಾವು ಉಳಿಸ್ಕೊಂಡಿದ್ದೀವಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೇಳಿ ಗೃಹ ಜ್ಯೋತಿಯನ್ನ ಪ್ರಧಾನದಲ್ಲಿ ಉದ್ಘಾಟನೆ ಮಾಡಬೇಕು. ಏನ್ ಗೃಹ ಜ್ಯೋತಿ? ಎಲ್ಲರಿಗೂ ಕೂಡ ಉಚಿತವಾಗಿ 200 ಯೂನಿಟ್ ಫ್ರೀ ಕರೆಂಟ್, ಎಲ್ಲ ಬಡವರಿಗೆ 1,50,00,000 ಕುಟುಂಬಗಳಿಗೆ ಉಚಿತವಾಗಿ 200 ಯೂನಿಟ್ ಒಳಗಡೆ ಯಾರು ಬಳಸ್ತಾ ಇದ್ರು ಅವ್ರಿಗೆ ಫ್ರೀ ಕರೆಂಟ್ ಸಿಗ್ತಾ ಇದೆ ಇಲ್ವಾ? ಏನ್ರೆ 200 ಯೂನಿಟ್ ಬರ್ತಾ ಇದೆ. ಆಯ್ತು. ಆಮೇಲೆ ನಾವ್ ಹೇಳಿದ್ವು ಹೆಣ್ಮಕ್ಳಿಗೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲು, ಡೀಸೆಲ್, ಎಲ್ಲ ಉಪ್ಪು, ಎಲ್ಲ ಪದಾರ್ಥಗಳ ಮನೆ ಬೆಳೆ ಪದಾರ್ಥ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸಂಸಾರ ನಡೆಸಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ನಾವೇನಾದ್ರು ಮಾಡಿ ಸಹಾಯ ಮಾಡಬೇಕು. ಒಂದು 2,000 ರೂಪಾಯಿ ಕೊಡುವಂತ 90 ರೂಪಾಯಿ ಎಣ್ಣೆ, ಯಾವ್ದು ಅಡಿಗೆ ಎಣ್ಣೆ ಎಲ್ಲ ಬೆಳಗ್ಗೆ ಎಣ್ಣೆ 90 ಇದ್ದಿದ್ದು 220 ಆಯ್ತು. ಆ ಎಣ್ಣೆಗೆಲ್ಲ ಕೂಡ ಅನುಕೂಲ ಆಗ್ಲಿ. ಗ್ಯಾಸ್ 440 ಇದ್ದಿದ್ದು 1,000 ರೂಪಾಯಿ ಆಗೋಯ್ತು. ಪೆಟ್ರೋಲ್ 50-60 ಇದ್ದಿದ್ದು 100 ಆಗೋಯ್ತು ಅಂತ ಹೇಳಿ ಇವತ್ತು ನಾವು ಸಹಾಯ ಮಾಡಬೇಕು ಅಂತೇಳಿ ನಾವು ಹೊರಟು 1,100 ರೂಪಾಯಿ ಇವತ್ತು ಅದಕ್ಕೆ 2,000 ರೂಪಾಯಿ ಕೊಟ್ಟು ನಮ್ಮ ಹೆಣ್ಮಕ್ಳಿಗೆ 2,000 ರೂಪಾಯಿ ಬರ್ತಾ ಇದೆ ಇಲ್ವಾ? ನಿಮ್ಮ ಮನೆ ಎಲ್ಲ ಹೆಣ್ಮಕ್ಳುಗಳೆಲ್ಲ ಅದೇ ಸೊಸೆಗೆ ತಂದಾಕ್ಬಿಟ್ಟೆ ಅಂತ ಹೇಳಿದ್ರು. ತಂದಾಕಿಲ್ವಲ್ಲ? ಏನೇ ಯಾಕಂದ್ರೆ ಹೆಣ್ಮಕ್ಳಿಗೆಲ್ಲ ತಂದಾಕಿದೀವಿ ನಾವು. ಅವ್ರಿಗೆಲ್ಲ 2,000 ರೂಪಾಯಿ ಬರ್ತಾ ಇರ್ತಾರೆ. ಬರ್ತಾ ಇರ್ತಾರೆ. ಎಲ್ಲರಿಗೂ 2,000 ರೂಪಾಯಿ ಬರ್ತಾ ಇದೆ. ಈಗ ಬಸ್ಸಲ್ಲಿ ಹೆಣ್ಮಕ್ಳೆಲ್ಲ ಉಚಿತವಾಗಿ KSRTC ಬಸ್ಸಲ್ಲಿ BRTC ಬಸ್ಸಲ್ಲಿ ಓಡಾಡ್ತಾ ಇದಾರೆ ಇಲ್ವಾ? ಅತ್ತೆ ಮನೆಗೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಕುಕ್ಕೆಗೆ ಹೋಗಿ, ಘಾಟಿಗೆ ಹೋಗಿ, ಬೆಂಗಳೂರು ಬಂದು ಕೆಲಸಕ್ಕೆ ಹೋಗಿ ಫ್ರೀಯಾಗಿ ಹೆಣ್ಮಕ್ಳು ಓಡ್ತಾ ಇದಾರೆ ಇಲ್ವಾ? ತಿಂಗಳಿಗೆ 5,000-6,000 ರೂಪಾಯಿ ಉಳಿತಾ ಇದೆಯಾ ಇಲ್ವಾ? ಇಂಥದ್ದು ಒಂದು ಕೆಲಸ ಜನತಾ ದಳದವರು ಇಲ್ಲ ಅಂತಂದ್ರೆ ಬಿಜೆಪಿಯವರು ಇಬ್ರು ಸೇರಿ ಯಾವ್ದಾದ್ರು ಅಧಿಕಾರ ಇದ್ದಾಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ ನೀವು ಏನ್ ಹೇಳಿದ್ರು ನಾನು ಗೌರವ ಕೊಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಯಾವ ಕಾರ್ಯಕ್ರಮ ಮಾಡಿಲ್ಲ. ಕುಮಾರಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೋಡಿ ನಾನು ಇವತ್ತು ಒಳ್ಳೆ ನಮ್ಮ ಕ್ಯಾಂಡಿಡೇಟು, ಹಿಂದೆ ನಮ್ಮ ಗಂಡು ನೀವು ವಾಪಸ್ಸು ನಮ್ಮ ಪಾರ್ಟಿ ಸೇರ್ಕೊಂಡಿದ್ದಾರೆ. ಬಹಳ ಸಂತೋಷ ನನಗೆ. ಹಿಂದೆ ಏನೇನು ಕುಮಾರಸ್ವಾಮಿ ಏನ್ ಹೇಳ್ತಾರೆ, ಈ ಗ್ಯಾರಂಟಿಯಿಂದ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿಟ್ಟಿರುತ್ತೆ. ಏನ್ರಿ ಹರಿಯಾಣ ಯಾರು ಮಾತಾಡೋದಿಲ್ಲ ಇರಲ್ಲ, ನಮ್ಮ ಹೆಣ್ಮಕ್ಳು ಯಾರು ದಾರಿ ತಪ್ಪಿದ್ದಾರೆ ಅದನ್ನು ಹೇಳ್ಬೇಕು. ಅದಕ್ಕೆ ನಾವು ಉತ್ತರವನ್ನು ಕೊಡ್ಬೇಕು. ಯಾವ ಹೆಣ್ಮಕ್ಳು ದಾರಿ ತಪ್ಪಿಲ್ಲ, ನಮ್ಮ ಕುಟುಂಬ ಅನುಕೂಲಾಗಿದೆ, ನಮ್ಮ ಜ್ಯೋತಿ ಬೆಳಗಿದೆ, ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾವು ಕೇಳಬೇಕು. ನಾನು ಮಂಡ್ಯ ಹೋಗಿದ್ದೀನಿ, ಹಾಸನ ಹೋಗಿದ್ದೀನಿ, ಮೈಸೂರು ಹೋಗಿದ್ದೀನಿ, ಕೋಲಾರ ಹೋಗಿದ್ದೀನಿ, ಎಲ್ಲ ಕಡೆ ಪ್ರವಾಸ ಮಾಡಿದ್ದೀನಿ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಒಬ್ಬ ಕೂಡ ಒಂದು ಜನತಾದಳ ನೀವು ಕೊಡಿದ್ರಿ, ಒಂದು ಕ್ಯಾಂಡಿಡೇಟ್ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈ ಜನತಾದಳದ ಒಬ್ಬರು ಕೂಡ ಕುಮಾರಸ್ವಾಮಿ ಗೆಲ್ಲಲ್ಲ, ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಿಲ್ಲ. ಅದು ತಲೆಗೆ ಕಟ್ಟಬೇಕು. ನಿಮ್ಮಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಯಲಹಂಕದಲ್ಲಿ ಯುವಕರು ಪಡೆ ನೋಡ್ತಾ ಇದ್ದೀನಿ. ನನ್ನ ಕಣ್ಣೇ ಸಾಕ್ಷಿ. ಯಲಹಂಕ ಆದಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಸೋಲೋದು ಖಚಿತ. ಸುಧಾಕರ್ ಸೋಲೋದು ಖಚಿತ. ರಕ್ಷಾ ರಾಮಾಯಣ ಗೆಲ್ಲೋದು ನಿಶ್ಚಿತ.